ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ಪ್ರವಾಸಿ ತಾಣಗಳ ಪರಿಚಯ ಇಲ್ಲ, ಹೋಗಲು ರಸ್ತೆಯೂ ಇಲ್ಲ. ವೀಕ್ಷಕರೇ, ಚಿಕ್ಕಬಳ್ಳಾಪುರ ಜಿಲ್ಲೆಗೆ ತನ್ನದೇ ಆದ ಇತಿಹಾಸ ಇದೆ. ಚೋಳ, ಪಾಂಡ್ಯ, ವಿಜಯನಗರ ಸಾಮ್ರಾಜ್ಯ ಕಾಲದಿಂದಲೂ ಚಿಕ್ಕಬಳ್ಳಾಪುರಕ್ಕೆ ನಂಟಿದೆ ಎಂಬುದಕ್ಕೆ ಹಲವಾರು ಕುರುಹುಗಳು ಎಂದಿಗೂ ಇವೆ. ಅಷ್ಟೇ ಅಲ್ಲ, ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲಿ ಹಲವಾರು ಪ್ರಮುಖ ಪ್ರವಾಸಿ ತಾಣಗಳಿವೆ. ಮುಖ್ಯವಾದ ಧಾರ್ಮಿಕ ಕ್ಷೇತ್ರಗಳಿವೆ, ಕೋಟೆ ಕೊತ್ತಲುಗಳಿವೆ. ವಿಶ್ವ ಪ್ರಸಿದ್ಧಿ ಪಡೆದ ಬಡವರ ಊಟಿ ಎಂದೇ ಖ್ಯಾತಿ ಪಡೆದಿರುವ ನಂದಿಗಿರಿ ಧಾಮವು ಇಲ್ಲಿಯೇ ಇದೆ. ಹಾಗಿದ್ರೂ ಪ್ರವಾಸಿ ತಾಣಗಳ ಬಗ್ಗೆ ಹೆಚ್ಚು ಪ್ರಚಾರ ಮಾಡುವ ಕೆಲಸವನ್ನ ಪ್ರವಾಸೋದ್ಯಮ ಇಲಾಖೆ ವಿಫಲವಾಗಿರುವ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಚಿಕ್ಕಬಳ್ಳಾಪುರಕ್ಕೆ ಬಂದರೂ ಎಲ್ಲಿರುವ ಪ್ರವಾಸಿ ತಾಣಗಳ ಅರಿವಿಲ್ಲದೆ ವಾಪಸ್ಸಾಗುವ ಮೂಲಕ ಜಿಲ್ಲೆಗೆ ಬರಬೇಕಾದ ಪ್ರವಾಸೋದ್ಯಮ ಆದಾಯ ತಪ್ಪಿ ಹೋಗ್ತಿದೆ ಎಂಬ ನೋವು ಪ್ರಜ್ಞಾವಂತರನ್ನ ಕಾಡ್ತಿದೆ. ಹಾಗಾದ್ರೆ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳು ಯಾವುವು, ಅವುಗಳ ಬಗ್ಗೆ ಪ್ರವಾಸೋದ್ಯಮ ಇಲಾಖೆ ಕೈಗೊಂಡಿರುವ ಪ್ರಚಾರ ಕ್ರಮಗಳು ಏನು ಅನ್ನೋದನ್ನ ನೋಡೋಣ ಬನ್ನಿ. ಪ್ರಿಯ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಲ್ಲ, ಆದಿಯೋಗಿ ಪ್ರತಿಮೆ. ಈ ಪ್ರತಿಮೆಯಲ್ಲಿ ಸ್ಥಾಪನೆಯಾಗಿ ಕೇವಲ 3 ವರ್ಷಗಳಾಗಿದೆ ಅಷ್ಟೇ. ಆದರೆ ಇಲ್ಲಿಗೆ ರಾಜ್ಯ ಮಾತ್ರವಲ್ಲದೆ ಹೊರ ರಾಜ್ಯಗಳಿಂದಲೂ ಪ್ರವಾಸಿಗರ ದಂಡೇ ಬರ್ತಿದೆ. ದೇಶ ವಿದೇಶಗಳಿಂದಲೂ ಇಲ್ಲಿಗೆ ಪ್ರವಾಸಿಗರ ಆಗಮನವಾಗ್ತಿದೆ. ಇದು ಒಳ್ಳೆಯದೇ ಅಲ್ವೇ? ನಿಜ, ಇಲ್ಲಿಗೆ ದೇಶ ವಿದೇಶಗಳಿಂದ ಪ್ರವಾಸಿಗರು ಬರ್ತಿರೋದು ಒಳ್ಳೆಯದೇ. ಆದರೆ ಇಲ್ಲಿಗೆ ಬರೋ ಪ್ರವಾಸಿಗರು ಉಳಿದ ಪ್ರದೇಶಗಳಿಗೆ ಯಾಕೆ ಬರ್ತಿಲ್ಲ ಅನ್ನೋದು ಪ್ರಜ್ಞಾವಂತರ ಪ್ರಶ್ನೆ. ಹಾಗಾದರೆ ಎಲ್ಲಿಗೆ ಪ್ರವಾಸಿಗರು ಬರ್ತಿಲ್ಲ, ಯಾಕೆ ಬರ್ತಿಲ್ಲ ಅಂತೀರಾ? ಇಲ್ಲೊಮ್ಮೆ ನೋಡಿ. ನಂದಿ ದೇವಾಲಯ, ರಂಗಸ್ಥಳ ದೇವಾಲಯ, ಪಾಪಾಗ್ನಿ ಮಠ, ಶ್ರೀನಿವಾಸ ಸಾಗರ ಜಲಾಶಯ, ಜಾಲಾರಿ ನರಸಿಂಹಸ್ವಾಮಿ ದೇವಾಲಯ, ಆವಲಬೆಟ್ಟ, ಗುಮ್ಮನಾಯಕನಪಾಳ್ಯ ಕೋಟೆ, ಗಡಿದಿಂ ವೆಂಕಟರಮಣ ಸ್ವಾಮಿ ದೇವಾಲಯ. ನೋಡುತ್ತಿಲ್ಲ, ಇವೆಲ್ಲ ಎಲ್ಲೋ ಬಳ್ಳಾರಿ ಜಿಲ್ಲೆಯ ಹಂಪಿಯಲ್ಲಿಯೋ ಇಲ್ಲವೇ ಪಶ್ಚಿಮ ಘಟ್ಟಗಳ ಕಾಡುಗಳಲ್ಲಿಯೋ ಇರೋ ದೇವಾಲಯಗಳಲ್ಲ. ಬದಲಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ, ಅದರಲ್ಲೂ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರಕ್ಕೆ ಹೊಂದಿಕೊಂಡಿರುವ ಪ್ರವಾಸಿ ತಾಣಗಳು. ಇದನ್ನೊಮ್ಮೆ ನೋಡಿ. ಈ ದೇವಾಲಯ ನಿರ್ಮಾಣವಾಗಿರೋದು ಚೋಳರ ಕಾಲದಲ್ಲಿ. ಭೋಗನಂದೀಶ್ವರ ದೇವಾಲಯ ಇದು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಗ್ರಾಮದಲ್ಲಿರುವ ಭೋಗನಂದೀಶ್ವರ ದೇವಾಲಯ ಶಿಲ್ಪಕಲೆ ಮಾತ್ರವಲ್ಲದೆ ಜನರ ಶಕ್ತಿಯ ವಿಚಾರದಲ್ಲಿಯೂ ಪ್ರಸಿದ್ಧಿ ಪಡೆದ ದೇವಾಲಯವಾಗಿದೆ. ಸರ್, ಇಲ್ಲಿ ಈಶಾ ಫೌಂಡೇಶನ್ ಆದಿಯೋಗಿ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಹೆಂಗಿದೆ ಅನಿಸ್ತದೆ ಸರ್ ನಿಮಗೆ? ಸರ್, ತುಂಬ ಚೆನ್ನಾಗಿದೆ. ಸದ್ಗುರು ಅವರವರ ಆಶೀರ್ವಾದದಿಂದ ಒಂದು ಭವ್ಯವಾದಂಥ ಒಂದು ಆದಿಯೋಗಿ ಮಂದಿರ, ನಾಗರಕಲ್ಲು ಹಾಗೂ ಭೈರವಿ ಮಂದಿರ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರದ ಸಮೀಪ ಆಗಿರೋದು ತುಂಬ ಸಂತೋಷದ ವಿಷಯ. ಇಲ್ಲಿ ಬಂದರೆ ಒಂದು ಅದ್ಭುತವಾದಂಥ ಒಂದು ಆಧ್ಯಾತ್ಮಿಕ ಅನುಭವವನ್ನು ಪಡೆದು ಹೋಗ್ಬೋದು. ಇಲ್ಲಿ ಬಂದಾಗ ಎಷ್ಟು ಸಂತೋಷ ಆಗುತ್ತೋ, ಮನಸ್ಸಿಗೆ ತೃಪ್ತಿ ಆಗುತ್ತೋ, ಅಷ್ಟೇ ಬೇಜಾರು ಕೂಡ ಆಗುತ್ತೆ. ಬೇಜಾರೇನು ಸರ್? ಬೇಜಾರು ಯಾಕೆ ಅಂತಂದರೆ ಇಲ್ಲಿ ಸುಮಾರು 1 ವಾರಕ್ಕೆ ಲಕ್ಷಾಂತರ ಜನ ಬರ್ತಿದ್ದಾರೆ. ಆದರೆ ಅವರು ಕೇವಲ ಚಿಕ್ಕಬಳ್ಳಾಪುರದ ಈಶಾ ಫೌಂಡೇಶನ್ನ ಆದಿಯೋಗಿ ಮಂದಿರವನ್ನು ನೋಡಲಿಕ್ಕೆ ಮಾತ್ರ ಬರ್ತಾ ಇದ್ದಾರೆ. ಅದು ಬೇಜಾರಿನ ಸಂಗತಿ. ಯಾಕೆ ಅಂತಂದರೆ ಇಲ್ಲಿ ಇದು ನನಗೆ ಜಿಲ್ಲಾಡಳಿತಕ್ಕೆ ಬರುತ್ತೋ ಅಥವಾ ತಹಶೀಲ್ದಾರ್ ಆಫೀಸಿಗೆ ಬರುತ್ತೋ, ಯಾರ ಅಂಡರಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಆದರೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಅತ್ಯಂತ ಪುರಾತನವಾದಂತಹ ಎಷ್ಟು ಮಂದಿರಗಳಿದೆ, ಐತಿಹಾಸಿಕ ಕ್ಷೇತ್ರಗಳಿದೆ, ಅದು ಯಾವುದನ್ನು ನೋಡದೆ ಕೇವಲ ಇದೊಂದೇ ಒಂದು ಸ್ಥಳವನ್ನು ನೋಡಿಕೊಂಡು ಜನ ಹೊರಟೋಗ್ತಾ ಇದ್ದಾರೆ. 99% ಜನ ಆಲ್ಮೋಸ್ಟ್ 100% ಜನ ಒಂದೇ ಒಂದು ಕ್ಷೇತ್ರವನ್ನು ನೋಡ್ಕೊಂಡು ಹೋಗ್ತಾ ಇದ್ದಾರೆ. ನಾನು ನಿಮ್ಮ ಸುಮನ್ ಟಿವಿ ಮುಖಾಂತರ ಇವತ್ತು ತುಂಬ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಾ ನೀವು, ಸಮಾಜಮುಖಿ ಕೆಲಸಗಳನ್ನು. ಸುಮನ್ ಟಿವಿ ಮುಖಾಂತರ ನಾನು ಕೇಳ್ಕೊಳ್ಳೋದಿಷ್ಟೇ, ಈಶಾ ಫೌಂಡೇಶನ್ ಆದಿಯೋಗಿ ಮಂದಿರಕ್ಕೆ ಬರುವಂತಹ ಪ್ರತಿಯೊಬ್ಬ ಭಕ್ತಾದಿಗಳಿಗೂ, ಸನಾತನಿಗಳು, ಹಿಂದೂಗಳಿಗೂ ಕೂಡ ಕೇಳ್ಕೊಳ್ಳೋದು ಇಷ್ಟೇ. ಚಿಕ್ಕಬಳ್ಳಾಪುರದಲ್ಲಿ ಕೇವಲ ಆದಿಯೋಗಿ ಮಂದಿರ, ಈಶಾ ಫೌಂಡೇಶನ್ ಮಾತ್ರ ಇಲ್ಲ, ಅನೇಕ ಐತಿಹಾಸಿಕ ಪುರಾಣ ಪ್ರಸಿದ್ಧ ಕ್ಷೇತ್ರಗಳಿದೆ. ಎಷ್ಟು ಹತ್ತಿರದಲ್ಲಿ ಅಂತಂದರೆ ಬಹುಶಃ ನೀವು ಯಾರು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಕೇವಲ 1 ಕಿಲೋಮೀಟರು ಅಲ್ಲ, ಕೇವಲ 900 ಮೀಟರ್ ದೂರದಲ್ಲಿ ಈಶಾ ಫೌಂಡೇಶನ್ನಿಂದ ಒಂದು ಭವ್ಯವಾದಂತಹ ಲಕ್ಷ್ಮೀ ನರಸಿಂಹಸ್ವಾಮಿ ಐತಿಹಾಸಿಕ ದೇವಸ್ಥಾನ ಇದೆ. ಅದು ಒಂದು ಗುಡ್ಡದ ಮೇಲೆ ಇರುವಂಥದ್ದು ವಿಶೇಷ. ಅಲ್ಲಿ ಒಂದು ಅದ್ಭುತವಾದಂಥ ಪ್ರಾಕೃತಿಕ ಸೌಂದರ್ಯದ ಮಧ್ಯದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಅದನ್ನು ಕೂಡ ಗಮನಿಸ್ಬೋದು. ಅದೇ ರೀತಿ ಇನ್ನು ಸ್ವಲ್ಪ ಮುಂದೆ ಒಂದು 10 ಕಿಲೋಮೀಟರ್ ರೇಡಿಯಸ್ ಒಳಗಡೆನೆ ಎಂತೆಂಥ ಕ್ಷೇತ್ರಗಳಿದೆ ಅಂತಂದರೆ ಎಲ್ಲರೂ ಕೂಡ ಶ್ರೀರಂಗಮು, ಶ್ರೀರಂಗಪಟ್ಟಣ ಈ ರೀತಿ ಅನೇಕ ಸ್ಥಳಗಳಿಗೆ ಹೋಗ್ತಾರೆ. ಆದಿರಂಗ, ಮಧ್ಯರಂಗ, ಅಂತ್ಯರಂಗ ಅಂತ ಹೇಳಿ 3 ರಂಗನಾಥ ಸ್ವಾಮಿ ದೇವಸ್ಥಾನಗಳನ್ನು ದರ್ಶನ ಮಾಡಿಕೊಂಡು ಬರಲಿಕ್ಕೆ ಅಂತ. ಆದರೆ ಅದೆಲ್ಲವನ್ನು ದರ್ಶನ ಮಾಡಿಕೊಂಡು ಕಡೆಯದಾಗಿ ಬರಬೇಕಾಗಿರೋದು ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮೋಕ್ಷರಂಗ
ರಂಗಸ್ಥಳಕ್ಕೆ ಬಂದು ಅಲ್ಲಿ ದರ್ಶನ ಮಾಡಿದ್ರೆ ಮಾತ್ರ ಅವರ ಒಂದು ಆ ಟ್ರಿಪ್ ಏನಿದೆ, ಆ ಮೋಕ್ಷ ಪ್ರಾಪ್ತಿಗೆ ಏನು ಅವರು ಫಲವನ್ನು ಯಾಚಿಸ್ತಾ ಇದ್ದಾರೆ ಅದು ಪೂರ್ತಿಯಾಗುತ್ತೆ ಅಂತ ಒಂದು ನಂಬಿಕೆ. ಆದರೆ ನಮ್ಮ ರಾಜ್ಯ ಪ್ರವಾಸೋದ್ಯಮ ಇಲಾಖೆ ಇದೆಯಲ್ಲ, ಈ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ಇದು ಹೊರಗಿನ ಪ್ರಪಂಚಕ್ಕೆ ಪರಿಚಯವಾಗದೆ ಮೂಲೆ ಗುಂಪಾಗಿದೆ ಎಂಬುದು ನೋವಿನ ಸಂಗತಿಯಾಗಿದೆ. ಹಾಗೆಯೇ ಈ ದೇವಾಲಯವನ್ನೊಮ್ಮೆ ನೋಡಿ. ಇದು ಶ್ರೀ ರಂಗನಾಥ ದೇವಾಲಯ. ಈ ದೇವಾಲಯ ನಿರ್ಮಾಣವಾಗಿ 1000ಕ್ಕೂ ಹೆಚ್ಚು ವರ್ಷಗಳಾಗಿದೆ. ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಈ ದೇವಾಲಯ ಜೀರ್ಣೋದ್ಧಾರವಾದ ಬಗ್ಗೆ ದಾಖಲೆಗಳಿವೆ. ಅಲ್ಲದೆ ವಿಜಯನಗರ ಕಾಲದಲ್ಲಿಯೇ ಇಲ್ಲೊಂದು ಕಲ್ಯಾಣ ಮಂಟಪವನ್ನು ನಿರ್ಮಿಸಿರುವುದಕ್ಕೆ ಇಂದಿಗೂ ನಿದರ್ಶನವಿದೆ. ಇಂತಹ ದೇವಾಲಯ ಯಾವುದು, ಅದು ಎಲ್ಲಿದೆ ಎಂಬ ವಿಚಾರ ಹೊರಗಿನಿಂದ ಬರುವ ಪ್ರವಾಸಿಗರಿಗೆ ಪರಿಚಯ ಮಾಡುವ ಕೆಲಸವನ್ನ ಈ ಪ್ರವಾಸೋದ್ಯಮ ಇಲಾಖೆ ಮಾಡುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿರೋದು ಮಾತ್ರ ವಿಪರ್ಯಾಸ. ಇದು ರಂಗನಾಥ ಸ್ವಾಮಿ ದೇವಾಲಯ. ಇದಿರೋದು ರಂಗಸ್ಥಳ ಎಂಬ ಗ್ರಾಮದಲ್ಲಿ. ಈ ಗ್ರಾಮ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಕೇವಲ 4 ಕಿಲೋಮೀಟರ್ ದೂರದಲ್ಲಿದೆ. ಇಂತಹ ದೇವಾಲಯದ ಪರಿಚಯ ಮಾಡಿಸಲು ಯಾಕೆ ಪ್ರವಾಸೋದ್ಯಮ ಇಲಾಖೆ ಮುಂದಾಗಿಲ್ಲ ಎಂಬುದಕ್ಕೆ ಪ್ರವಾಸೋದ್ಯಮ ಸಚಿವ ಎಚ್.ಕೆ. ಪಾಟೀಲ್ರೇ ಉತ್ತರಿಸಬೇಕು. ಇನ್ನು ಈ ದೃಶ್ಯವನ್ನ ಒಮ್ಮೆ ನೋಡಿ. ಇದರ ಹೆಸರು ಪಾಪಾಗ್ನಿ ಮಠ. ಈ ಹಿಂದೆ ವೀರ ಬ್ರಹ್ಮೇಂದ್ರ ಸ್ವಾಮಿಯವರು ಇದೇ ಜಾಗದಲ್ಲಿ ಧ್ಯಾನ ಮಾಡಿದ ನಿದರ್ಶನಗಳಿವೆ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಅಂದ್ರೆ ಟ್ರಕ್ಕಿಂಗ್ ಪ್ಲೇಸ್ ಅನ್ನೋ ಅಷ್ಟರ ಮಟ್ಟಿಗೆ ಪ್ರಖ್ಯಾತಿ ಪಡೆದಿದೆಯಲ್ಲ ಸ್ಕಂದಗಿರಿ. ಆ ಸ್ಕಂದಗಿರಿಗೆ ಹೊಂದಿಕೊಂಡೇ ಇದೇ ಪಾಪಾಗ್ನಿ ಬೆಟ್ಟ. ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರ ಅಂದ್ರೆ ಟ್ರಕ್ಕಿಂಗ್ ಪ್ಲೇಸ್ ಅನ್ನೋ ಅಷ್ಟರ ಮಟ್ಟಿಗೆ ಪ್ರಖ್ಯಾತಿ ಪಡೆದಿದೆಯಲ್ಲ ಸ್ಕಂದಗಿರಿ. ಆ ಸ್ಕಂದಗಿರಿಗೆ ಹೊಂದಿಕೊಂಡೇ ಇದೇ ಪಾಪಾಗ್ನಿ ಮಠ ಇದೆ. ಸ್ಕಂದಗಿರಿಗೆ ಭಾನುವಾರ ಬಂದರೆ ಸಹಸ್ರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಹರಿದು ಬರ್ತಾರೆ. ಹಾಗೆ ಬರುವ ಪ್ರತಿ ಪ್ರವಾಸಿಗ ಇದೇ ಪಾಪಾಗ್ನಿ ಮಠದ ಮುಂದೆಯೇ ಹಾದು ಹೋಗಬೇಕು. ಆದರೆ ಇಲ್ಲಿರೋದು ಏನು, ಯಾವ ದೇವಾಲಯ ಅಂತ ತಿಳಿಯುವ ಕನಿಷ್ಠ ಪ್ರಯತ್ನವನ್ನ ಈ ಟ್ರೆಕ್ಕಿಂಗ್ ಪ್ರವಾಸಿಗಳು ಮಾಡದೇ ಇರೋದು ಮಾತ್ರ ವಿಪರ್ಯಾಸ. ನಿಜ, ಈ ಪಾಪಾಗ್ನಿ ಮಠ ಖಾಸಗಿಯವರ ಒಡೆತನದಲ್ಲಿದೆ. ಆದರೂ ಅದು ಪ್ರವಾಸಿ ತಾಣದ ಜೊತೆಗೆ ಐತಿಹಾಸಿಕ ಹಿನ್ನೆಲೆ ಹೊಂದಿದೆ ಎಂಬ ವಿಚಾರವನ್ನ ಪ್ರಚುರಪಡಿಸಬೇಕಾದ ಜವಾಬ್ದಾರಿ ಈ ಪ್ರವಾಸೋದ್ಯಮ ಇಲಾಖೆ ಮಾಡಲಿಲ್ಲ ಯಾಕೆ? ಇನ್ನು ಇಲ್ಲಿ ನೋಡಿ, ಜಾರುತ್ತಿರುವ ನೀರಿನಲ್ಲಿ ಆಡ್ತಿರುವ ಜನರ ಸಂಭ್ರಮ. ಇದೆಲ್ಲೋ ಮಲೆನಾಡಿನ ಜಲಪಾತ ಅಂತ ಭಾವಿಸಬೇಡಿ. ಇದು ಅಪ್ಪಟ ಬಯಲು ಸೀಮೆಯ ಕೆರೆ. ಚಿಕ್ಕಬಳ್ಳಾಪುರದಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಶ್ರೀನಿವಾಸ ಸಾಗರ ಕೆರೆ. ಈ ಕೆರೆ ಸದಾ ನೀರಿನಿಂದ ತುಂಬಿರುತ್ತೆ. ಈ ಕೆರೆಯ ನೀರಿನಲ್ಲಿ ಆಡೋದಕ್ಕೆ ಅಂತಾನೆ ಬೆಂಗಳೂರು ಸೇರಿದಂತೆ ದೂರದ ಪ್ರದೇಶಗಳಿಂದ ಪ್ರವಾಸಿಗರು ಇಲ್ಲಿಗೆ ಆಗಮಿಸುತ್ತಾರೆ. ತೊಳೆಯಲು ನೀರಿಲ್ಲದ ಚಿಕ್ಕಬಳ್ಳಾಪುರದಲ್ಲಿ ಸದಾ ನೀರಿನಿಂದಲೇ ತುಂಬಿರುವ ಇಂತಹ ಕೆರೆಯೊಂದಿದೆ ಎಂಬ ವಿಚಾರ ಸ್ಥಳೀಯರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಿಳಿದಿಲ್ಲ. ಇನ್ನು ಹೊರಗಿನಿಂದ ಬರುವ ಪ್ರವಾಸಿಗರಿಗೆ ತಿಳಿಯೋದಾದ್ರೂ ಹೇಗೆ? ಇಲ್ಲಿ ನೋಡಿ, ಪ್ರಕೃತಿ ಮಡಿಲಲ್ಲಿ ಮಲೆನಾಡಿನ ಸೊಬಗಲ್ಲಿ ಅರಳಿ ನಿಂತಂತೆ ಕಾಣ್ತಾ ಇದೆಯಲ್ಲ ಈ ದೇವಾಲಯ, ಇದು ಜಾಲಾರಿ ನರಸಿಂಹಸ್ವಾಮಿ ದೇವಾಲಯ. ಈ ದೇವಾಲಯ ಇರೋದು ಪ್ರತಿ ಭಾನುವಾರ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಬರ್ತಾರಲ್ಲ ಈಶಾ ದೇವಾಲಯ, ಈ ಆದಿಯೋಗಿ ಪ್ರತಿಮೆಯಿಂದ ಕೇವಲ 500 ಮೀಟರ್ ದೂರದಲ್ಲಿ. ಈ ದೇವಾಲಯಕ್ಕೂ ಪುರಾಣಕ್ಕೂ ತುಂಬಾ ಹತ್ತಿರದ ಸಂಬಂಧ ಇದೆ. ಆದರೆ ಇಂತಹ ಸುಂದರ ದೇವಾಲಯವೊಂದು ಇಲ್ಲಿದೆ ಎಂಬುದು ಕನಿಷ್ಠ ಪ್ರಚಾರವನ್ನ ಈ ಪ್ರವಾಸೋದ್ಯಮ ಇಲಾಖೆ ಕೈಗೊಂಡಿಲ್ಲ. ಏನು ಇತ್ತ ನೋಡಿ, ಬಾನಂಗಲದಲ್ಲಿ ನಿಂತು ಜಂಪ್ ಮಾಡಲು ಸಿದ್ಧಪಡಿಸಿದಂತೆ ಕಾಣ್ತಿರುವ ಈ ಬಂಡೆ ಪ್ರಕೃತಿದತ್ತವಾಗಿ ಬಂದಿರೋ ಬಂಡೆ. ಈ ಬಂಡೆಗೆ ಜನರೇ ಒಂದು ಹೆಸರಿಟ್ಟಿದ್ದಾರೆ. ಅದೇನು ಅಂತೀರಾ? ಸೆಲ್ಫಿ ಬಂಡೆ. ಸ್ಮಾರ್ಟ್ ಫೋನ್ ಒಂದು ದಶಕ ಕಳೆದಿರಬಹುದು, ಆದರೆ ಶತಶತಮಾನಗಳಿಂದ ಇದ್ದ ಈ ಬಂಡೆ ಕ್ಷಣದಲ್ಲಿ ಸೆಲ್ಫಿ ಬಂಡಿಯಾಗಿ ಪ್ರಖ್ಯಾತಿ ಪಡೆದಿದೆ. ಇದು ಇದೇ ಈಶಾ ದೇವಾಲಯದಿಂದ 15 ಕಿಲೋಮೀಟರ್ ದೂರದಲ್ಲಿದೆ. ಎಲ್ಲಿಗೆ ಬರೋ ಪ್ರವಾಸಿಗರನ್ನ ನಿಯಂತ್ರಿಸಲಾಗದೆ ಅಲ್ಲಿನ ಅರಣ್ಯ ಇಲಾಖೆ ಈ ಬಂಡೆಯ ಬಳಿ ಜನ ಹೋಗೋದನ್ನೇ ನಿಷೇಧ ಮಾಡಿದೆ. ಈ ಬಂಡೆಗೆ ಹೋಗಲು ಇದ್ದ ದಾರಿಗೆ ಮುಳ್ಳು ಬೇಲಿ ಹಾಕಿ ಬಂದ್ ಮಾಡಿದೆ. ಯಾರಾದರೂ ಅತಿಕ್ರಮ ಪ್ರವೇಶ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳುವ ಎಚ್ಚರಿಕೆಯನ್ನು ಅರಣ್ಯ ಇಲಾಖೆ ನೀಡಿದೆ. ಇಂತಹ ಪ್ರಸಿದ್ಧಿ ಪಡೆದ ಜಾಗವೊಂದು ಪ್ರವಾಸೋದ್ಯಮಕ್ಕೆ ಬಳಸುವುದು ಹೇಗೆ ಎಂಬ ಕನಿಷ್ಠ ಜ್ಞಾನವೂ ಇಲ್ಲದೆ ಪ್ರವಾಸೋದ್ಯಮ ಇಲಾಖೆ ಪ್ರವೇಶವನ್ನೇ ಬಂದ್ ಮಾಡುವ ಮೂಲಕ ತನ್ನ ಅಜ್ಞಾನವನ್ನು ಪ್ರದರ್ಶನ ಮಾಡಿರುವುದು ಮಾತ್ರ ಅಧಿಕಾರಿಗಳಿಗೆ ಇರೋ ಕಾಳಜಿಗೆ ಹಿಡಿದ ಕನ್ನಡಿಯಾಗಿದೆ. ವೀಕ್ಷಕರೇ, ನಿಮಗೆ ಈಗಾಗಲೇ ಸಂದೇಹ ಬಂದಿರಬಹುದು, ಪ್ರವಾಸಿ ತಾಣಗಳ ಬಗ್ಗೆ ಹೇಳಲು ಕಾರಣವೇನು ಅಂತ. ಇದೆ, ಅದಕ್ಕೆ ಕಾರಣ ಇದೆ. ಅದೇನೆಂದರೆ ಪ್ರತಿ ವಾರದ ಕೊನೆಯಲ್ಲಿ ನಂದಿಗಿರಿಧಾಮ ಈಶಾ ದೇವಾಲಯಕ್ಕೆ ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸ್ತಾರೆ. ಹಾಗೆ ಬರೋ ಪ್ರವಾಸಿಗರು ಈಶಾ ಇಲ್ಲವೇ ನಂದಿಗಿರಿಧಾಮ, ಇನ್ನೂ ಹೆಚ್ಚೆಂದರೆ ಸ್ಕಂದಗಿರಿಯ ಟ್ರೆಕ್ಕಿಂಗ್, ಇಷ್ಟು ಬಿಟ್ಟರೆ ಮತ್ತೊಂದು ಜಾಗದ ಅರಿವಿಲ್ಲದೆ ವಾಪಸ್ ಹೋಗ್ತಾರೆ. ಆದರೆ ಹೆಚ್ಚು ಪ್ರವಾಸಿಗರು ಬರೋ ಜಾಗಗಳಾದ ನಂದಿಗಿರಿಧಾಮ, ಈಶಾ ದೇವಾಲಯ ಮತ್ತು ಟ್ರೆಕ್ಕಿಂಗ್ ಖ್ಯಾತಿ ಸ್ಕಂದಗಿರಿಯ ಪ್ರವೇಶ ದ್ವಾರಗಳಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರವಾಸಿ ತಾಣಗಳನ್ನು ಪರಿಚಯ ಮಾಡುವ ಮಾರ್ಗಸೂಚಿಯಂತೆ ಒಂದು ನಾಮಫಲಕ ಹಾಕುವ ಪ್ರಯತ್ನವನ್ನು ಈ ಪ್ರವಾಸೋದ್ಯಮ ಇಲಾಖೆ ಮಾಡಿಲ್ಲ. ಇಂತಹ ಜನನಿಬಿಡ ಪ್ರದೇಶಗಳಲ್ಲಿ ಜಿಲ್ಲೆಯಲ್ಲಿರುವ ಪ್ರಮುಖ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ಸ್ಥಳಗಳ ವಿವರ ಮತ್ತು ಅವುಗಳನ್ನು ತಲುಪಲು ಇರುವ ದೂರದ ಬಗ್ಗೆ ಚಿಕ್ಕ ಮಾಹಿತಿ ನೀಡುವ ಫಲಕ ಹಾಕಿದ್ರೆ ಇಲ್ಲಿಗೆ ಬರೋ ಪ್ರವಾಸಿಗರಲ್ಲಿ ಕನಿಷ್ಠ 50ರಷ್ಟು ಮಂದಿಯಾದರೂ ಇತರ ಪ್ರವಾಸಿ ತಾಣಗಳತ್ತ ಸಾಕ್ತಾರೆ ಎಂಬ ಕನಿಷ್ಠ ಅರಿವು ಈ ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿಗಳಿಗೆ ಯಾಕೆ ಬಂದಿಲ್ಲ ಎಂಬ ಪ್ರಶ್ನೆಗೆ ಪ್ರವಾಸೋದ್ಯಮ ಸಚಿವರೇ ಉತ್ತರಿಸಬೇಕು.
ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳ ಪರಿಚಯ ಮಾಡುವಲ್ಲಿ ಪ್ರವಾಸೋದ್ಯಮ ಇಲಾಖಾ ಅಧಿಕಾರಿಗಳು ವಿಫಲರಾಗಿರೋದು ಒಂದು ಕಡೆಯಾದರೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಮತ್ತೊಂದು ಕಡೆ. ಅದೇನು ಅಂತೀರಾ? ಈಶಾ ದೇವಾಲಯ ಸೇರಿದಂತೆ ಯಾವುದೇ ಪ್ರವಾಸಿ ತಾಣಕ್ಕೆ ಹೋಗಬೇಕಾದ್ರೆ ಸಂಪರ್ಕ ಕಲ್ಪಿಸುವ ರಸ್ತೆಗಳ ಅಧ್ವಾನ ಕಂಡ್ರೆ ವಾಕರಿಕೆ ಬರದೇ ಇರಲ್ಲ. ಎಲ್ಲ ಪ್ರವಾಸಿ ತಾಣಗಳನ್ನು ಸಂಪರ್ಕಿಸುವ ರಸ್ತೆಗಳನ್ನು ಅಭಿವೃದ್ಧಿಪಡಿಸಿ ಅಲ್ಲಿಗೆ ಬರುವ ಪ್ರವಾಸಿಗರಿಗೆ ಕನಿಷ್ಠ ಸೌಲಭ್ಯ ಕಲ್ಪಿಸಬೇಕು ಎಂಬ ಕನಿಷ್ಠ ಜ್ಞಾನವೂ ಇಲ್ಲದ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜಿಲ್ಲೆಯಲ್ಲಿರುವ ಪ್ರವಾಸಿ ತಾಣಗಳು ನಲುಗ್ತಿವೆ. ಇನ್ನು ಮಾಸಿಕ ಲಕ್ಷಾಂತರ ಪ್ರವಾಸಿಗರು ಬರುವ ಈಶಾ ದೇವಾಲಯಕ್ಕಂತೂ ದಾರಿಯೇ ಇಲ್ಲ. ಇರೋ ದಾರಿಯಲ್ಲಿ ಗುಂಡಿಗಳಿದೆಯೋ ಇಲ್ಲವೋ, ಗುಂಡಿಗಳಲ್ಲಿಯೇ ದಾರಿ ಮಾಡಲಾಗಿದೆಯೋ ಎಂಬ ಅನುಮಾನ ಮೂಡುತ್ತದೆ. ಕಳ್ಳನಿಗೊಂದು ಪಿಳ್ಳೆ ನೆಪ ಎಂಬಂತೆ ಸರ್ಕಾರ ರಸ್ತೆ ಅಭಿವೃದ್ಧಿಯನ್ನು ಮರೆತಿದೆ. ಆದರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಬರೋ ಪ್ರವಾಸಿಗರಿಗೆ ಕನಿಷ್ಠ ಸೌಲಭ್ಯವಾದ ರಸ್ತೆ ಕಲ್ಪಿಸಬೇಕು ಎಂಬ ಕನಿಷ್ಠ ಜ್ಞಾನ ಈ ಈಶಾ ದೇವಾಲಯದ ನಿರ್ವಾಹಕರಿಗೂ ಇಲ್ಲವಾಗಿದೆ. ಸರ್, ಇಲ್ಲಿ ಈ ಗುಣಿಗಳು ನನಗಿದು ಪಬ್ಲಿಕ್ ಪ್ರಾಪರ್ಟಿನ ಅಥವಾ ಪ್ರೈವೇಟ್ ಪ್ರಾಪರ್ಟಿನ ಅಂತ ನನಗೆ ಮಾಹಿತಿ ಇಲ್ಲ. ಆದರೆ ಇಲ್ಲಿ ಒಂದು ಡೈವರ್ಷನ್ ಮಾಡಿದ್ದಾರೆ ರೋಡ್ನ. ಇಲ್ಲಿ ತುಂಬ ಹಳ್ಳಗಳು ಹಿಡಿದೋಗಿದೆ. ಇದು ನಾನು ತಿಳಿದಿರೋ ಮಟ್ಟಿಗೆ ಇದು ಪ್ರೈವೇಟ್ ಪ್ರಾಪರ್ಟಿ ಅಂತ ಅನಿಸೋದು. ಇದು ಪ್ರೈವೇಟ್ ಪ್ರಾಪರ್ಟಿ ಇದ್ದರೂ ಕೂಡ ಯಾವಾಗಲೂ ಕಂಪ್ಲೇಂಟನ್ನು ಮಾಡೋದು ಬಿಟ್ಟು ಪಾಸಿಟಿವ್ ಆಗಿ ಯೋಚನೆ ಮಾಡೋಣ ಅಂತ ಇಲ್ಲಿ ಬರುವಂಥ ಜನರಿಗೆ ಅನುಕೂಲ ಮಾಡಬೇಕಾಗಿರೋದು. ಇವಾಗ ಸದ್ಗುರು ಅವರ ಆಶೀರ್ವಾದದಿಂದ ವಾರಕ್ಕೆ ಲಕ್ಷಗಟ್ಟಲೆ ಜನ ಬರ್ತಿದ್ದಾರೆ ಇಲ್ಲಿ. ಆದರೆ ಅವರನ್ನು ಚಿಕ್ಕಬಳ್ಳಾಪುರ ನಾವು ಹೇಗೆ ಉಪಯೋಗಿಸ್ಕೊತಾ ಇದ್ದೀವಿ, ಇಲ್ಲಿನ ಇರೋ ಜನರಿಗೆ ಹೇಗೆ ರೆವೆನ್ಯೂ ಇದು ಮಾಡಲಿಕ್ಕೆ, ಜನ್ರೇಟ್ ಮಾಡಲಿಕ್ಕೆ, ಇಲ್ಲಿಯ ಹಳ್ಳಿ ಜನರ ರೆವೆನ್ಯೂ ಜನ್ರೇಟ್ ಮಾಡಲಿಕ್ಕೆ, ಇನ್ಕಮ್ ಜಾಸ್ತಿ ಮಾಡಲಿಕ್ಕೆ ಹೇಗೆ ಉಪಯೋಗಿಸ್ಕೊತಾ ಇದ್ದೀವಿ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದು ಮಾಡಬೇಕಾಗಿರೋದು ಸರ್ಕಾರದ ಕೆಲಸ ಸರ್. ಸದ್ಗುರು ಅವರ ಆಶೀರ್ವಾದದಿಂದ ಇಲ್ಲಿ ಲಕ್ಷಾಂತರ ಜನ ಬರ್ತಿದ್ದಾರೆ. ಅವರೇ ಎಲ್ಲ ಕೆಲಸವನ್ನು ನೋಡ್ಕೋಬೇಕು ಅಂತೇನಿಲ್ಲ. ಆದರೆ ಅವ್ರು ಬರೋ ವೇ ಕೂಡ ಒಂದು ನಾವು ರಸ್ತೆಯನ್ನು ಸರಿಯಾಗಿ ಮಾಡಿಕೊಡ್ದೇ ಇದ್ದರೆ ಅದು ನಮ್ಮ ಸರ್ಕಾರದ ವೈಫಲ್ಯವೇ ಹೊರತು ಸದ್ಗುರು ಅವ್ರದ್ದಲ್ಲ. ಬಟ್ ಜನರು ಹೇಳ್ತಾರೆ ಸದ್ಗುರು ಅವರು ಟೋಲ್ ಕಲೆಕ್ಟ್ ಮಾಡ್ತಾರೆ, ಇಲ್ಲಿ ರೋಡ್ ಮ್ಯಾಪ್ ರೆಡಿ ಮಾಡೋಕ್ಕಾಗಿಲ್ಲ ಅಂತ ಕೇಳ್ತಾವ್ರೆ. ಅದ್ರ ಮೇಲೆ ನಿಮ್ಮ ಅಭಿಪ್ರಾಯ? ಸದ್ಗುರು ಅವರು ಇದು ಏನು ಮಾಡ್ತಿದ್ದಾರೆ ಅಂದರೆ ಅಲ್ಲಿ ಒಂದು ವ್ಯವಸ್ಥೆಯನ್ನು ಅಲ್ಲಿ ಸೃಷ್ಟಿ ಮಾಡಿದ್ದಾರೆ. ಅಲ್ಲಿ ಒಂದು ನಿರ್ವಹಣೆ ಮಾಡಬೇಕಲ್ಲ, ಅಲ್ಲಿರೋರಿಗೆ ಎಷ್ಟೋ ಜನಕ್ಕೆ ಸಂಬಳ ಕೊಡಬೇಕಲ್ಲ, ಅಲ್ಲಿನ ವ್ಯವಸ್ಥೆ ಇನ್ನೂ ಹೆಚ್ಚು ಹೆಚ್ಚು ಸೌಲಭ್ಯಗಳನ್ನು ಜನರಿಗೆ ಮಾಡಬೇಕಲ್ಲ. ಸೊ ಇದಕ್ಕೋಸ್ಕರ ಇಲ್ಲಿ ಒಂದು ಪ್ರತಿ ವಾಹನಕ್ಕೆ ಇಷ್ಟು ಅಂತ ಒಂದು ಮಿನಿಮಲ್ ಚಾರ್ಜಸ್ ಕಲೆಕ್ಟ್ ಮಾಡ್ತಿದ್ದಾರೆ. ಅದು ನಮ್ಮ ವೆಹಿಕಲ್ಗೂ ಕೂಡ ಒಂದು 50 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ. ಸೊ ಅದನ್ನು ಬಿಟ್ಟು ಇದು ರೋಡ್ ಸರಿ ಮಾಡೋದು ಕೂಡ ನಾವು ಸದ್ಗುರು ಅವ್ರಿಗೆ ಬಿಟ್ಬಿಟ್ರೆ ಸರ್ಕಾರ ಏನು ಮಾಡಬೇಕು? ಇದನ್ನ ಮಾಡಬೇಕಾಗಿರೋದು ಸರ್ಕಾರ. ಆಡಳಿತ ಇಲ್ಲಿ ಜಿಲ್ಲಾಡಳಿತ ಇದೆಯೋ ಸರ್ಕಾರ, ನಾನು ಆಗಲೇ ಹೇಳಿದಂತೆ ಅವರು ಬಂದು ಈ ವ್ಯವಸ್ಥೆಯನ್ನು ನೋಡಬೇಕೆ ಹೊರತು ನಾನು ನಿಮ್ಮ ಚಾನೆಲ್ ಮೂಲಕ ಇದು ನಿಜವಾಗ್ಲೂ ಕೂಡ ವಿನಂತಿ ಅಲ್ಲ, ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಎಲ್ಲವನ್ನು ಕೂಡ ಅವರು ಸರಿ ಮಾಡಬೇಕು ಅಂತ ವಿನಂತಿಸ್ಕೋತೀನಿ. ಓಕೆ ಸರ್, ಥ್ಯಾಂಕ್ ಯು. ಹಾಗಾಗಿಯೇ ಪ್ರತಿನಿತ್ಯ ಇಲ್ಲಿಗೆ ಬರೋ ಪ್ರವಾಸಿಗರು ಈಶಾ ದೇವಾಲಯಕ್ಕೆ ದಾರಿ ಯಾವುದಯ್ಯ ಅಂತ ಗೂಗಲ್ ನಕ್ಷೆಯನ್ನು ಕೇಳ್ಕೊಂಡು ಬರೋ ಪ್ರವಾಸಿಗರು ಚಿಕ್ಕಬಳ್ಳಾಪುರದ ಸ್ಥಳೀಯರ ಮುಂದೆ ಸಾಗದಂತೆ ಟ್ರಾಫಿಕ್ ಜಾಮ್ ಮಾಡಿ ಅವರು ತೊಂದರೆ ಅನುಭವಿಸೋ ಜೊತೆಗೆ ಸ್ಥಳೀಯರಿಗೂ ಕಿರುಕುಳ ನೀಡುವಂತಾಗಿದೆ. ಹೇಗೆ ಟ್ರಾಫಿಕ್ ಕಿರಿಕಿರಿಯಲ್ಲಿ ಸಿಗೋ ಪ್ರತಿಯೊಬ್ಬರು ಸರ್ಕಾರಕ್ಕೆ, ಶಾಸಕರಿಗೆ ಶಾಪ ಹಾಕ್ತಲೇ ಹೋಗ್ತಿದ್ದು ಈ ಶಾಪ ಸರ್ಕಾರಕ್ಕೂ ತಟ್ತಿಲ್ಲ, ಶಾಸಕರಿಗೂ ತಟ್ತಿಲ್ಲ. ಹಾಗಾಗಿಯೇ ಈ ರಸ್ತೆ ದುರಸ್ತಿಯತ್ತ ಯಾರು ಗಮನ ಹರಿಸ್ತಿಲ್ಲ. ಈಗಲಾದರೂ ಪ್ರಮುಖ ಪ್ರವಾಸಿ ತಾಣಗಳ ಪರಿಚಯ ಮಾಡುವ ನಾಮಫಲಕಗಳನ್ನು ರಸ್ತೆಯ ಪ್ರಮುಖ ತಿರುವುಗಳು, ದೇವಾಲಯದ ಆವರಣದಲ್ಲಿ ಹಾಕುವ ಮೂಲಕ ಜಿಲ್ಲೆಯ ಪ್ರವಾಸಿ ತಾಣಗಳ ಬಗ್ಗೆ ಪರಿಚಯಿಸುವ ಕೆಲಸವನ್ನು ಪ್ರವಾಸೋದ್ಯಮ ಇಲಾಖೆಯವರು ರಸ್ತೆ ದುರಸ್ತಿಪಡಿಸುವತ್ತ ಸರ್ಕಾರ ಗಮನ ಹರಿಸಲಿದೆಯಾ ಗೊತ್ತಿಲ್ಲ. ಆದರೆ ಗಮನ ಹರಿಸದಿದ್ದರೆ ಮುಂದಿನ ದಿನಗಳಲ್ಲಿ ಎದುರಾಗುವ ಸಮಸ್ಯೆಗಳಿಗೆ ನೇರವಾಗಿ ಅವರೇ ಕಾರಣರಾಗಲಿದ್ದಾರೆ ಅಂದರೆ ತಪ್ಪಾಗಲಿಕ್ಕಿಲ್ಲ.